ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗ ಘಟಕ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಪಾಠದ LBA ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಅದರಲ್ಲಿ ಮೊದಲನೇ ಪ್ರಶ್ನೆ, ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರ ಮಾನಗಳಾದರೆ ವೃತ್ತದ ಸುತ್ತಳತೆಯು. ಇಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಎಷ್ಟಂತ ಇದೆ? 49 ಪೈ. ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಏನು? ಪೈ ಆರ್ ಸ್ಕ್ವೇರ್. ಅಂದರೆ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 49 ಪೈ ಇದೆ. ನಾವು ಏನನ್ನು ಕಂಡುಹಿಡಿಬೇಕು? ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಬೇಕು. ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 49 ಪೈ ಅಂತ. ನಾವು ಅದರ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 49 ಪೈ ಅಂತ ಬರ್ಕೊಳ್ಳೋಣ. ಯಾಕಂದರೆ ಪೈ ಆರ್ ಸ್ಕ್ವೇರ್ ಅಂತಂದರೆ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು 49 ಪೈ ಇದೆ. ಇಲ್ಲಿ ಪೈ ಮತ್ತು ಪೈಯನ್ನು ಕ್ಯಾನ್ಸಲ್ ಮಾಡೋಣ. ಏನು ಬಂತು? ಆರ್ ಸ್ಕ್ವೇರ್ ಈಕ್ವಲ್ಸ್ 49 ಬಂತು. ಆರ್ ಇಸ್ ಈಕ್ವಲ್ಸ್ ಟು ರೂಟ್ 49 ಅಂದರೆ 7. ಈಗ ನಮಗೆ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಬೋದು. ಯಾಕೆಂತಂದರೆ ವೃತ್ತದ ಸುತ್ತಳತೆ ಇಸ್ ಈಕ್ವಲ್ಸ್ ಟು 2 ಪೈ ಆರ್. 2 ಪೈ ಆರಲ್ಲಿ ಆರ್ ಬೆಲೆಯನ್ನು 7 ಅಂತ ಹಾಕಿದರೆ, ಇಲ್ಲಿ ಎಲ್ಲವೂ ಪೈಗಳಲ್ಲಿ ಇರೋದರಿಂದ ನಾವು ಪೈ ಬೆಲೆಯನ್ನು ಹಾಕೋ ಅವಶ್ಯಕತೆ ಇಲ್ಲ. ಅದಕ್ಕೆ ಎಷ್ಟು ಬರುತ್ತೆ ಅಂತ ನೋಡೋಣ. ವೃತ್ತದ ಸುತ್ತಳತೆ ಅಂದರೆ ಸಿ ಇಸ್ ಈಕ್ವಲ್ಸ್ ಟು 2 ಪೈ ಆರ್ ಇಸ್ ಈಕ್ವಲ್ಸ್ ಟು 2 ಇಂಟು ಪೈ ಇಂಟು ಆರ್ ಬೆಲೆ 7 ಇದೆ. 2 7 14 ಆಗುತ್ತೆ. 14 ಪೈ ಆಗುತ್ತೆ. ಇಲ್ಲಿ ಉತ್ತರ ಯಾವುದು? 14 ಪೈ ಮಾನಗಳು ಅಂತ ಇದೆ. ಅದು ಉತ್ತರ ಆಗುತ್ತೆ. ನಂತರ ಎರಡನೇ ಪ್ರಶ್ನೆ, ತ್ರಿಜ್ಯ ಆರ್ ಮಾನವಿರುವ 2 ಸರ್ವಸಮ ವೃತ್ತಗಳ ಒಟ್ಟು ವಿಸ್ತೀರ್ಣಗಳು. ಸರ್ವಸಮ ವೃತ್ತಗಳ ವಿಸ್ತೀರ್ಣಗಳು ಸಮವಾಗಿರ್ತವೆ. ಅವುಗಳ ತ್ರಿಜ್ಯ ಕೂಡ ಸಮವಾಗಿರುತ್ತೆ. ಅದಕ್ಕಾಗಿ ಎರಡದು ತ್ರಿಜ್ಯನೂ ಆರ್ ಇತ್ತಂದರೆ ಎರಡದು ವಿಸ್ತೀರ್ಣ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್ ಆಗುತ್ತೆ. ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಏನು? 2 ಪೈ ಆರ್ ಸ್ಕ್ವೇರ್. ಸರ್ವಸಮ ವೃತ್ತಗಳ ವಿಸ್ತೀರ್ಣಗಳು ಏನಾಗಿರುತ್ತೆ? ಸಮವಾಗಿರ್ತವೆ. ತ್ರಿಜ್ಯ ಕೂಡ ಸಮ ಇರುತ್ತೆ. ಒಂದರದ್ದು ಆರ್ ಇದ್ದರೆ ಇನ್ನೊಂದರ ಕೂಡ ಆರ್ ಇರುತ್ತೆ. ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಎಷ್ಟಾಗುತ್ತೆ? 2 ಪೈ ಆರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಉತ್ತರ ಯಾವುದು? 2 ಪೈ ಆರ್ ಸ್ಕ್ವೇರ್. ಸರ್ವಸಮ ಅಂತಂದರೆ ಸಮನಾದ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತಗಳು ವಿಸ್ತೀರ್ಣಗಳು ಕೂಡ ಸಮವಾಗಿರ್ತವೆ. ನಂತರ ಮೂರನೇ ಪ್ರಶ್ನೆ, ತ್ರಿಜ್ಯ ಆರ್ ಆಗಿರುವ ಒಂದು ವೃತ್ತದಲ್ಲಿ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ. ಥೀಟಾ ಮತ್ತು ಆರನ್ನು ಕೊಟ್ಟಾಗ ಥೀಟಾ ಬೈ 360 ಇಂಟು 2 ಪೈ ಆರ್. ಸೂತ್ರ ಏನಾಗುತ್ತೆ? ಥೀಟಾ ಬೈ 360 ಇಂಟು 2 ಪೈ ಆರ್. ಇದು ನಮಗೆ ಗೊತ್ತಿರೋದು. ಇಲ್ಲಿ ಅದು ಇದೆಯೋ ಅಂತ ನೋಡೋಣ. ಇಲ್ಲಿ ಪೈ ಆರ್ ಸ್ಕ್ವೇರ್ ಇದೆ, ಇದು ಬರಲ್ಲ. ಇಲ್ಲೂ ಕೂಡ ಪೈ ಆರ್ ಸ್ಕ್ವೇರ್ ಇದೆ, ಅದು ಬರಲ್ಲ. ಇಲ್ಲಿ ಪೈ ಆರ್ ಇದೆ, ಇಲ್ಲಿ 2 ಪೈ ಆರ್ ಇದೆ. ನಮ್ಮ ಸೂತ್ರದಲ್ಲಿ 2 ಪೈ ಆರ್ ಇದೆ. 2 ಪೈ ಆರ್ ಆದಮೇಲೆ 2 ಪೈ ಆರ್ ಇದ್ದಾಗ ಏನು ಬರಬೇಕು? ಇಲ್ಲಿ ಥೀಟಾ ಬೈ 360 ಬರಬೇಕು. ಇಲ್ಲಿ ಥೀಟಾ ಬೈ 180 ಇದೆ. ಇದು ಕೂಡ ಉತ್ತರ ಆಗಲ್ಲ. ಹಾಗಾದರೆ ಉತ್ತರ ಯಾವುದಾಗತ್ತೆ? ಇದು ಆಗಬೇಕು. ಇದಾಗತ್ತೆ ಅನ್ಬೇಕಾದ್ರೆ ನಾವಿಲ್ಲಿ ಏನು ಮಾಡ್ಬೋದು? 2 1 280 ಆಗುತ್ತೆ. ಇಲ್ಲಿ 2 ಹೋಗಿದೆ ಅಂತಂದರೆ ಇಲ್ಲಿ 2, ಇದು 360 ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ನಮ್ಮ ಉತ್ತರ ಯಾವುದಕ್ಕೆ ಹೋಲಿಕೆ ಆಗುತ್ತೆ? ಥೀಟಾ ಬೈ 180 ಇಂಟು ಪೈ ಆರ್ ಬರುತ್ತೆ. ಅಂದರೆ ಇಲ್ಲಿ ಆಪ್ಷನ್ ಸಿ ಇದು ಉತ್ತರ. ಇದು ಥೀಟಾ ಬೈ 360 ಇಂಟು 2 ಪೈ ಆರ್ಗೆ ಸಮ. ಥೀಟಾ ಬೈ 360 ಇಂಟು 2 ಪೈ ಆರ್ಗೆ ಸಮ ಯಾವುದು? ಥೀಟಾ ಬೈ 180 ಇಂಟು ಪೈ ಆರ್. ಇಲ್ಲಿ 2 ಹೋದರೆ ಇಲ್ಲಿ 360 ಬರಬೇಕು. 2 1 280 ಆಗುತ್ತೆ. ಅದಕ್ಕೆ ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ನಂತರ ನಾಲ್ಕನೇ ಪ್ರಶ್ನೆ, ಆರ್ ತ್ರಿಜ್ಯವುಳ್ಳ ವೃತ್ತದ 1/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಲ್ಲಿ ಒಂದು ವೃತ್ತದ 1/4 ಭಾಗ. ವೃತ್ತದ ವಿಸ್ತೀರ್ಣ ನಮಗೆ ಗೊತ್ತಿದೆ ಪೈ ಆರ್ ಸ್ಕ್ವೇರ್. ಅದರ 1/4 ಭಾಗ ಅಂದರೆ ಪೈ ಆರ್ ಸ್ಕ್ವೇರ್ ಬೈ 4 ಆಗುತ್ತೆ. ಪೈ ಆರ್ ಸ್ಕ್ವೇರ್ ಇದು ವೃತ್ತದ ವಿಸ್ತೀರ್ಣ. ಇದರ 1/4
ಅಂತಂದರೆ ಏನಾಗುತ್ತೆ, 5r² ಬೈ 4 ಆಗುತ್ತೆ. ನೀವು θ/360 ಹಾಕಿದ್ರಲ್ಲಿ 1/4 ಅಂತಂದರೆ 90 ಡಿಗ್ರಿ ಬರುತ್ತೆ. 90/360 × 5r² ಆಗುತ್ತೆ. ಅದು ಕೂಡ 5r²/4 ಆಗುತ್ತೆ. 1/4 ಅಂತ ನೇರವಾಗಿ ಅವರು ಕೊಟ್ಟಿರೋದ್ರಿಂದ, ವೃತ್ತದ 1/4 ಅಂತ ಇರೋದ್ರಿಂದ ವೃತ್ತದ ವಿಸ್ತೀರ್ಣ 5r². ಅದರ 1/4 ಅಂತಂದರೆ 5r²/4 ಆಗುತ್ತೆ. ಅದಕ್ಕೆ ಉತ್ತರ ಯಾವುದಾಗತ್ತೆ, 5r²/4 cm². ನಂತರ 5ನೇ ಪ್ರಶ್ನೆ, 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ 3/4 ಭಾಗದ ತ್ರಿಜ್ಯಾಂತರ ಕಣದ ವಿಸ್ತೀರ್ಣ. ವೃತ್ತದ 3/4 ಭಾಗ, 3/4 ಭಾಗ ಅಂದರೆ 3/4 × 5r². ಇದು 1/4 ಭಾಗ ಅಂದರೆ 1/4 × 5r². 3/4 ಅಂತಂದರೆ 3/4 ಅಂತಂದರೆ 3/4 5r² ಅಂದರೆ 3/5r²/4. ಇಲ್ಲಿ ಆಪ್ಷನ್ ಸಿನಲ್ಲಿ ಆ ಉತ್ತರ ಇದೆ. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ನಂತರ 6ನೇ ಪ್ರಶ್ನೆ, ವೃತ್ತದ ವ್ಯಾಸವು 14 ಸೆಂಟಿಮೀಟರ್ ಆದರೆ ಅದರ ಪರಿಧಿ. ಇಲ್ಲಿ ವ್ಯಾಸ ಕೊಟ್ಟಾಗ ಪರಿಧಿ ಏನಾಗುತ್ತೆ, π × d ಆಗುತ್ತೆ. ವ್ಯಾಸ ಕೊಟ್ಟಾಗ π × ವ್ಯಾಸ ಆಗುತ್ತೆ. c = π × d. ಇದೇ ನಾವು r ಕೊಟ್ಟಾಗ ಏನಾಗುತ್ತೆ, π × d ಅಂದರೆ 2r, 2πr ಆಗುತ್ತೆ. ಅದು d ಅಂದ್ರೇನು, 2r. ವೃತ್ತದ ವ್ಯಾಸವು ತ್ರಿಜ್ಯದ 2ರಷ್ಟಿರುತ್ತೆ. ಇದನ್ನು ನಾವು d ಅಂತ ಇಟ್ಕೊಂಡ್ರೆ ಏನಾಯಿತು, π × 2r = 2πr. ಇದು ಒಂದೇ. r ಕೊಟ್ಟಾಗ 2πr ಹಾಕ್ತೀವಿ, d ಕೊಟ್ಟಾಗ π × d ಹಾಕ್ತೀವಿ ನಾವು. π × d ಅಂತಂದರೆ d ವ್ಯಾಸ ಎಷ್ಟಿದೆ, 14 ಸೆಂಟಿಮೀಟರ್ ಇದೆ. 14 ಏನಾಗುತ್ತೆ, ಇಲ್ಲಿ ನಾವು c = π × d ಹಾಕಿದರೆ, π ಅಂತಂದರೆ 22/7 × d ಎಷ್ಟು, 14. 7 1 7 2 22 × 2 ಅಂದರೆ 44 ಬರುತ್ತೆ. ಉತ್ತರ ಯಾವುದಿಲ್ಲಿ, 44 ಸೆಂಟಿಮೀಟರ್. ವ್ಯಾಸ ಕೊಟ್ಟಾಗ ಪರಿಧಿಯನ್ನು ಕಂಡುಹಿಡಿಯೋದಕ್ಕೆ ಅಂದರೆ ಸರ್ಕಂಫರೆನ್ಸನ್ನು ಕಂಡುಹಿಡಿಯೋದಕ್ಕೆ ನಾವು π × ವ್ಯಾಸ ಮಾಡಿದರೆ ಆಗುತ್ತೆ. ನಂತರ 7ನೇ ಪ್ರಶ್ನೆ, ಚಿತ್ರದಲ್ಲಿ O ವೃತ್ತ ಕೇಂದ್ರ ಮತ್ತು ಕಂಸ APBಯ ಉದ್ದ 4π ಆಗಿದೆ. OB 9 ಸೆಂಟಿಮೀಟರ್ ಆದರೆ ಥೀಟಾದ ಅಳತೆ. ಇಲ್ಲಿ OB ಕೊಟ್ಟಿದ್ದಾರೆ. OB ಅಂದರೆ r, ಅದು ತ್ರಿಜ್ಯ r ಎಷ್ಟಿದೆ, 9 ಸೆಂಟಿಮೀಟರ್ ಇದೆ. ಮತ್ತು ಕಂಸ APBಯ ಉದ್ದ ಕೊಟ್ಟಿದ್ದಾರೆ. ಅಂದರೆ ಏನು ಕೊಟ್ಟಿದ್ದಾರೆ ಅಲ್ಲಿ, θ/360 × 2πr ಬೆಲೆ ಕೊಟ್ಟಿದ್ದಾರೆ. ಎಷ್ಟದು, 4π. ಎಷ್ಟು, 4π. ಇಲ್ಲಿ ಪೈಯನ್ನು ತೆಗೆಯೋಣ. ಮತ್ತು θ/360 × 2 × OB ಅಂದರೆ r. ಇಲ್ಲಿ ನಮಗೆ ಗೊತ್ತಿರಬೇಕು OB ಅಂದರೆ r ಅಂತ. rನ ಬೆಲೆ ಎಷ್ಟು ಹಾಕಬೇಕು, 9 = 4 ಹಾಕೋಣ. 9 1 9 4 40 ಬರುತ್ತೆ. ಇಲ್ಲಿ 2 1 2 20. θ ಏನಾಗುತ್ತೆ, ಇಲ್ಲಿ 4 × 20 ಆಗುತ್ತೆ. 24 ಎಷ್ಟು ಬಂತು, 24 80 ಬಂತು. 20 × 4 80 ಡಿಗ್ರಿ. ಉತ್ತರ ಬಿ ನಲ್ಲಿದೆ, 80 ಡಿಗ್ರಿ. ಅಂದರೆ ಇಲ್ಲಿ ಥೀಟಾ ಕೇಳಿದ್ದಾರೆ, ಕೋನ ಕೇಳಿದ್ದಾರೆ. θ/360 × 2πr ಎಷ್ಟು ಉದ್ದ ಕೊಟ್ಟಿದ್ದಾರೆ ಅಷ್ಟು ಉದ್ದ ಹಾಕ್ಕೊಂಡು ನಾವು r ಕೊಟ್ಟಿರೋದ್ರಿಂದ rನ ಹಾಕ್ಕೊಂಡು ಥೀಟಾವನ್ನು ಕಂಡುಹಿಡಿಬೇಕು. ನಂತರ 8ನೇ ಪ್ರಶ್ನೆ, ಚಿತ್ರದಲ್ಲಿ ವೃತ್ತಖಂಡ APBಯ ವಿಸ್ತೀರ್ಣ. ಇಲ್ಲಿ ಏನು ಕೇಳಿದ್ದಾರೆ, ವೃತ್ತಖಂಡದ ವಿಸ್ತೀರ್ಣವನ್ನು ಅವರು ಕೇಳಿದ್ದಾರೆ. ವೃತ್ತಖಂಡದ ವಿಸ್ತೀರ್ಣ ಇಷ್ಟು ಭಾಗದ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಅದನ್ನು ನೇರವಾಗಿ ಕಂಡುಹಿಡಿಯಲಿಕ್ಕಾಗಲ್ಲ. ನಾವು ಅದಕ್ಕೆ ಏನು ಮಾಡಬೇಕು, ಸಂಪೂರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಅಂದರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ತ್ರಿಭುಜದ ವಿಸ್ತೀರ್ಣ ಇರುವಂಥದ್ದು ಆಪ್ಷನ್ ಸಿ ಇದೆ.
ವೃತ್ತಖಂಡದ ವಿಸ್ತೀರ್ಣ ಏನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಯಾವ ತ್ರಿಜ್ಯಾಂತರ ಖಂಡ ಅನ್ನೋದು ನಮಗೆ ಚಿತ್ರದಲ್ಲಿ ಸಿಗುತ್ತೆ, ಅದು OAPB. OAPB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣ. ಆದ್ದರಿಂದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಇದು ಉತ್ತರ ಆಗುತ್ತೆ. ನಂತರ 9ನೇ ಪ್ರಶ್ನೆ, ವೃತ್ತದ ವ್ಯಾಸವು 21 ಸೆಂಟಿಮೀಟರ್ ಆದರೆ ಅದರ ಪರಿಧಿಯು. ಇಲ್ಲೂ ಕೂಡ ವ್ಯಾಸವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕ್ವಶನ್ ನಾವು ಹಿಂದೆ ಸಾಲ್ವ್ ಮಾಡಿದ್ವಿ. ಇಲ್ಲಿ ವ್ಯಾಸ ಕೊಟ್ಟಾಗ ನಾವು π ಇಂಟು ಡಿ, π ಇಂಟು ವ್ಯಾಸ ಮಾಡಿಬಿಟ್ರಾಯಿತು. ಪರಿಧಿ ಏನಾಗುತ್ತೆ? ಸಿ ಇಸ್ ಈಕ್ವಲ್ಸ್ ಟು π ಇಂಟು ಡಿ ಅಥವಾ π ಇಂಟು 2r. ಪೈನ ಬೆಲೆ ಎಷ್ಟು? 22/7. ಡಿ ಅಂದರೆ 21. 7 1 7 3 22 3 ಎಷ್ಟು ಬರುತ್ತೆ? 66 ಸೆಂಟಿಮೀಟರ್. ನಂತರ 10ನೇ ಪ್ರಶ್ನೆ, ಒಂದು ವೃತ್ತದ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಸುತ್ತಳತೆ. ಇಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ, ನಾವು ಸುತ್ತಳತೆಯನ್ನು ಕಂಡುಹಿಡಿಬೇಕು. ಸುತ್ತಳತೆ ಕಂಡುಹಿಡಬೇಕಾದ್ರೆ ನಮಗೆ r ಬೇಕಾಗತ್ತೆ. 2πr ಮಾಡಿದರೆ ನಮಗೆ ಸುತ್ತಳತೆ ಸಿಗತ್ತೆ. ಇಲ್ಲಿ πr² ಕೊಟ್ಟಿದ್ದಾರೆ. ವಿಸ್ತೀರ್ಣ ಅಂತಂದ್ರೆ ಏನು ಕೊಟ್ಟಿದ್ದಾರೆ? πr² ಕೊಟ್ಟಿದ್ದಾರೆ. πr² ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ? 154 ಕೊಟ್ಟಿದ್ದಾರೆ. ಪೈನ ಬೆಲೆ ಹಾಕಿದರೆ ಏನಾಗುತ್ತೆ? 22/7 ಇಂಟು r² ಈಕ್ವಲ್ಸ್ 154 ಆಗುತ್ತೆ. r² ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 154 ಇಂಟು ಇದನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಬೇಕು. ಇಲ್ಲಿ r² ಈಕ್ವಲ್ಸ್ ಮಾತ್ರ ಇಟ್ಕೋಬೇಕು. ಏನಾಗುತ್ತೆ? 7/22 ಆಗುತ್ತೆ. 22 1 22 7 22 7 154 ಅಂದರೆ ಏನಾಯಿತು? r² ಈಕ್ವಲ್ಸ್ √7 ಇಂಟು 7 ಬಂತು. r ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 7 ಬರುತ್ತೆ. ನಮಗೆ ಏನು ಬೇಕಾಗಿದೆ? ಸಿ ಅಂದರೆ ಸುತ್ತಳತೆ ಬೇಕು. ಸುತ್ತಳತೆ ಅಂದರೆ 2πr. ಏನಾಯ್ತಲ್ಲಿ? 2 ಇಂಟು 22/7 ಇಂಟು r ಅಂದರೆ 7 ಆಯಿತು. 7 7 ಹೋಗಿ 2 ಇಂಟು 22 ಎಷ್ಟು ಬರುತ್ತೆ? 44. ಹಾಗಾದರೆ ಉತ್ತರ ಯಾವುದು? ಆಪ್ಷನ್ ಸಿ 44. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಯಾವುದು? ಚಿತ್ರದಲ್ಲಿ O ಕೇಂದ್ರವಾಗಿರೋ ವೃತ್ತದ ತ್ರಿಜ್ಯ 6 ಸೆಂಟಿಮೀಟರ್ ಆದರೆ OAPBO ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇಲ್ಲಿ AOB ಕೋನವನ್ನು ಕೊಟ್ಟಿದ್ದಾರೆ. ನಮಗೆ ಏನನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ? ಅಧಿಕ ವೃತ್ತಖಂಡ OAPBO ನಾವು ಇದನ್ನು ಇಲ್ಲಿ ಕಂಡುಹಿಡಿಯಬೇಕು. ಇಲ್ಲಿ ನಾವು ಕೋನ, ತ್ರಿಜ್ಯ ಬದಲಾಗಲ್ಲ, ತ್ರಿಜ್ಯ ಆರೇ ಉಳ್ಕೊಳ್ಳುತ್ತೆ. ಕೋನ ಎಷ್ಟಾಗತ್ತೆ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಎಷ್ಟರಲ್ಲಿ ಎಷ್ಟು ಕಳೆಯಬೇಕಾಗತ್ತೆ? ನಾವು 360ರಲ್ಲಿ ಈ 30 ಡಿಗ್ರಿಯನ್ನು ಕಳೆದರೆ ನಮಗೆ ಸಂಪೂರ್ಣವಾಗಿ ಈ ಕೋನ ಸಿಗತ್ತೆ. ಇಲ್ಲಿಂದ ಇಲ್ಲಿವರೆಗೆ ಅದು 360 ಮೈನಸ್ 30 ಡಿಗ್ರಿ ಬೈ ಎಷ್ಟು ಬರಬೇಕು? ಇದು θ/360 ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿರೋದ್ರಿಂದ πr² ಹಾಕಬೇಕು. ಅಂದರೆ ಇಲ್ಲಿ ಆಪ್ಷನ್ ಯಾವುದಿದೆ? ಆಪ್ಷನ್ ಎ ನಲ್ಲಿ ಅದಿದೆ. ಅದಕ್ಕೆ ಆಪ್ಷನ್ ಎ ಇದು ಉತ್ತರ ಆಗುತ್ತೆ. ಇಲ್ಲಿ ಒಂದು ಕೋನ ಕೊಟ್ಟರೆ ನಾವು ಸರಳಾಧಿಕ ಕೋನ ರಿಫ್ಲೆಕ್ಸ್ ಕೋನವನ್ನು ಕಂಡುಹಿಡಿಬೋದು, ರಿಫ್ಲೆಕ್ಸ್ ಆ್ಯಂಗಲನ್ನು. ನಂತರ 12ನೇ ಪ್ರಶ್ನೆ, RCM ತ್ರಿಜ್ಯವಿರುವ ಒಂದು ವೃತ್ತ ಚತುರ್ಥಕದ ಕಂಸದ ಉದ್ದ. ಇಲ್ಲಿ ವೃತ್ತ ಚತುರ್ಥಕ ಅಂದರೆ θ 90 ಡಿಗ್ರಿ ಇರುತ್ತೆ. ಅಂದರೆ 1/4 2πr ಆಗುತ್ತೆ. 1/4 2πr ಚತುರ್ಥಕ ಅಂತಂದರೆ ನಾವು 2πr/4. 2πr ಏನಿದೆ? ವೃತ್ತದ ಕಂಸದ ಉದ್ದ, ವೃತ್ತದ ಸುತ್ತಳತೆ ಅಥವಾ ಪರಿಧಿ. ಇಲ್ಲಿ ಚತುರ್ಥಕ ಅಂತಂದರೆ ಬೈ 4 ಮಾಡಿದರೆ ಆಯಿತು. ಬೈ 4 ಮಾಡಿದರೆ ಎಷ್ಟಾಗುತ್ತೆ? 2 1 2 2 πr/2 ಆಗುತ್ತೆ. ಎಷ್ಟು ಬರುತ್ತೆ? πr/2 ಸೆಂಟಿಮೀಟರ್. ಆಪ್ಷನ್ ಸಿ. ಈಗ ಸೆಕೆಂಡ್ ಮೇನಿಗೆ ಹೋಗೋಣ. 13ನೇ ಪ್ರಶ್ನೆ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್. ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು θ ಡಿಗ್ರಿ ಆದಾಗ
ತ್ರಿಜ್ಯಾಂತರ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಇಲ್ಲಿ ನಾವು ತ್ರಿಜ್ಯಾಂತರ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನು θ/360 ಇಂಟು ವಿಸ್ತೀರ್ಣ ಇರೋದ್ರಿಂದ πr² ಹಾಕಬೇಕು. θ/360 ಇಂಟು πr². ಈ ಸೂತ್ರ ಬರೀರಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ಸ್ ಸೂತ್ರ θ/360 ಡಿಗ್ರಿ ಇಂಟು ವಿಸ್ತೀರ್ಣ ಇದ್ದರೆ πr² ಹಾಕಬೇಕು. ಉದ್ದ ಇದ್ದರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇದ್ದರೆ 2πr ಹಾಕಬೇಕು. ಇಲ್ಲಿ ವಿಸ್ತೀರ್ಣ ಕೇಳಿದರೆ πr² ಹಾಕಬೇಕು ನಾವು. 14ನೇ ಪ್ರಶ್ನೆ, ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು θ ಡಿಗ್ರಿ ಆದಾಗ ವೃತ್ತಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ವೃತ್ತ ಕಂಸದ ಉದ್ದವನ್ನು ಅಂದರೆ ಇಲ್ಲಿ 2πr ಇರಬೇಕು. θ/360 ಇಂಟು 2πr ಆಗುತ್ತೆ. ವೃತ್ತ ಕಂಸದ ಉದ್ದ ಏನಾಗುತ್ತೆ θ/360 ಇಂಟು 2πr. ಇಲ್ಲಿ ಕೋನ θ ಇದೆ, ತ್ರಿಜ್ಯ r ಇದ್ದಾಗ ನಾವೇನು ಬರೆಯೋಣ, ವೃತ್ತ ಕಂಸದ ಉದ್ದ ಈಕ್ವಲ್ಸ್ θ/360 ಇಂಟು θ/360 ಡಿಗ್ರಿ ಇಂಟು 2πr. ಉದ್ದ ಕೇಳಿದಾಗ 2πr ಹಾಕಬೇಕು, ವಿಸ್ತೀರ್ಣ ಕೇಳಿದಾಗ πr² ಹಾಕಬೇಕು. 15ನೇ ಪ್ರಶ್ನೆ, ಒಂದು ವೃತ್ತವನ್ನು 8 ಸಮಭಾಗಗಳನ್ನಾಗಿ ಮಾಡಿದೆ. ಉಂಟಾದ ಪ್ರತಿ ತ್ರಿಜ್ಯಾಂತರ ಖಂಡದ ಕೇಂದ್ರ ಕೋನ. ಇಲ್ಲಿ 8 ತ್ರಿಜ್ಯಾಂತರ ಖಂಡಗಳಾಗ್ತವೆ. ಅಂದರೆ ನಾವು ಕೇಂದ್ರ ಕೋನ 360 ಡಿಗ್ರಿ ಇರುತ್ತೆ. ಅದನ್ನು 8 ಸಮಭಾಗ ಮಾಡಿದರೆ ಆಯಿತು. ಏನಾಗುತ್ತೆ ಅಲ್ಲಿ ಕೇಂದ್ರ ಕೋನ ಪ್ರತಿ ತ್ರಿಜ್ಯಾಂತರ ಖಂಡದ ಕೇಂದ್ರ ಕೋನ ಅಥವಾ ಪ್ರತಿ ಕೇಂದ್ರ ಕೋನ ಈಕ್ವಲ್ಸ್ (360 ಡಿಗ್ರಿ) ಬೈ ಇಲ್ಲಿ ಎಷ್ಟು ಭಾಗ ಮಾಡಿದರೆ 8 ಭಾಗ ಬೈ 8. ಅಂದರೆ ಏನಾಗುತ್ತೆ, ನಾವು 360 8ರಿಂದ ಭಾಗಿಸ್ಬೇಕು. 8 1 8, 8 4 32 ಬರುತ್ತೆ. 4 ಉಳ್ಕೊಳ್ಳುತ್ತೆ. 8 5 ಅಂದರೆ ಎಷ್ಟು ಬರುತ್ತೆ, 45 ಡಿಗ್ರಿ ಬರುತ್ತೆ. 45 8 360. ಅಂದರೆ ಪ್ರತಿ ಕೋನದ ಅಳತೆ ಎಷ್ಟು ಬರುತ್ತೆ, 45 ಡಿಗ್ರಿ. ಮುಂದಿನ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ, ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದ ತ್ರಿಜ್ಯ 3.5 ಸೆಂಟಿಮೀಟರ್ ಇದೆ ಮತ್ತು ಕೋನ AOB 90 ಡಿಗ್ರಿ ಆಗಿದೆ. ಲಘು ವೃತ್ತದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ನಾವು ನೇರವಾಗಿ θ ಎಷ್ಟಿದೆ ಮತ್ತು r ಎಷ್ಟಿದೆ ಅನ್ನೋದನ್ನು ಉಪಯೋಗಿಸ್ಕೊಂಡು ವೃತ್ತ ಕಂಸದ ಉದ್ದ θ/360 ಇಂಟು 2πr ಸೂತ್ರವನ್ನು ಹಾಕಿ r ಬೆಲೆ ಮತ್ತು θ ಬೆಲೆಯನ್ನು ಹಾಕಿದರೆ ನಮಗೆ ಉತ್ತರ ಸಿಗುತ್ತೆ. ಅಂದರೆ ಏನಾಗುತ್ತೆ, ಇಲ್ಲಿ ವೃತ್ತ ಕಂಸದ ಉದ್ದ ಈಕ್ವಲ್ಸ್ ಏನು, θ/360 ಡಿಗ್ರಿ ಇಂಟು 2πr. θ ಎಷ್ಟಿದೆ, 90 ಡಿಗ್ರಿ ಇದೆ, ಬೈ 360 ಡಿಗ್ರಿ ಇಂಟು 2 ಇಂಟು 22/7 ಇಂಟು 3.5 ಎಷ್ಟಾಗುತ್ತೆ ಇಲ್ಲಿ, 9 1 9 4 2 1 2 2 ಪುನಃ 2 1 2 11 7 1 7.5 ಅಂದರೆ 11 ಇಂಟು 0.5 ಅಂದರೆ ಎಷ್ಟಾಗುತ್ತೆ, 5.5 ಆಗುತ್ತೆ. 5.5 ಸೆಂಟಿಮೀಟರ್ ಆಗುತ್ತೆ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಅಂತಂದರೆ ನಾವೇನು ಮಾಡ್ಬೋದು, ಇಲ್ಲಿ 90 ಡಿಗ್ರಿ ಆಗಿದೆ ಅಂದರೆ ನಾವು ಸರಿಯಾಗಿ ಅದು ಚತುರ್ಥಕ ಆಗಿರುತ್ತೆ. 90 ಡಿಗ್ರಿ ಆಗಿದೆ ಅಂದರೆ ಅದೇನು ಚತುರ್ಥಕ ಆಗುತ್ತೆ. ನೇರವಾಗಿ
2πr/4 ಕೂಡ ಮಾಡ್ಬೋದು. ಅಂದರೆ ಏನು ಬರಿಬೋದು, ವೃತ್ತ ಕಂಸದ ಉದ್ದ ಅಂತ ಬರೆದ್ಬಿಟ್ಟು ಈಕ್ವಸ್ 2πr 90 ಡಿಗ್ರಿ ಕೋನ ಆಗಿರೋದ್ರಿಂದ 4 ಭಾಗ ಆಗಿರುತ್ತೆ, 4 ಆಗುತ್ತೆ. 2 1 2 2 ಅಂದರೆ ಪೈನ ಬೆಲೆ 22/7 ಇಂಟು ಆರ್ ಎಷ್ಟು, ಆರ್ನ ಬೆಲೆ 3.5. ಇಲ್ಲಿ 2πr/4 ಆಗುತ್ತೆ. ಅದು 2πrನ ಮೊದಲು ಕಂಡು ಹಿಡ್ಕೊಂಡ್ರೆ 2 ಇಂಟು 22/7 ಇಂಟು ಆರ್ ಅಂದರೆ 3.5 ಆಯಿತು. 2 7 7.5 ಬರುತ್ತೆ. ಇದನ್ನು ಎಷ್ಟು ಭಾಗ ಮಾಡಬೇಕು, 4 ಭಾಗ ಮಾಡಿದರೆ ಇಲ್ಲಿ 2 2 2 1 ಪುನಃ 2 1 2 11 ಪುನಃ ನಮಗೇನು ಸಿಗುತ್ತೆ, 11 ಇಂಟು 5 ಸಿಗುತ್ತೆ. ಇಲ್ಲ ಅಂದರೆ ನಾವು ನೇರವಾಗಿ ಸೂತ್ರವನ್ನು ಇಲ್ಲಿ ಉಪಯೋಗಿಸಿದ್ದೀವಲ್ಲ ಹಾಗೆ ಕೂಡ ಮಾಡ್ಬೋದು. 17ನೇ ಪ್ರಶ್ನೆ. ಒಂದು ವೃತ್ತದ ವ್ಯಾಸವು 7 ಸೆಂಟಿಮೀಟರ್ ಆದರೆ ಅರ್ಧ ವೃತ್ತ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಪೂರ್ಣ ವೃತ್ತದ ಉದ್ದ, ಪೂರ್ಣ ವೃತ್ತದ ಪರಿಧಿ ಅಂದರೆ ಪೂರ್ಣ ವೃತ್ತದ ಸುತ್ತಳತೆ 2πr ಆದರೆ ಅರ್ಧ ವೃತ್ತ ಅಂದರೆ ಅದರ ಅರ್ಧ ಅಂದರೆ ಬರೀ 5r ಸಿಗುತ್ತೆ. ಅರ್ಧ ವೃತ್ತದ ಉದ್ದ = πr ಅಥವಾ θ/360 ಇಂಟು ಹಾಕಿದರೆ ಥೀಟಾವನ್ನು ನಾವು 180 ಡಿಗ್ರಿ ಹಾಕಬೇಕು. ಅದಕ್ಕೆ ಬರೆಯೋಣ ಇಲ್ಲಿ ಅರ್ಧ ವೃತ್ತದ ಕಂಸದ ಉದ್ದ. ಅರ್ಧವೃತ್ತ ಕಂಸದ ಉದ್ದ = c/2 ಅಂದರೆ 2πr/2 ಆಗುತ್ತೆ. 2 ಕ್ಯಾನ್ಸಲ್ ಆದರೆ πr ಅಂದರೆ 22/7 ಇಂಟು 7 ಬರುತ್ತೆ. ಕ್ಯಾನ್ಸಲ್ ಆದರೆ ಏನು ಬಂತು, 22 ಸೆಂಟಿಮೀಟರ್. 7 ಸೆಂಟಿಮೀಟರ್ ಆರಿದ್ದಾಗ ಅರ್ಧ ವೃತ್ತದ ಕಂಸದ ಉದ್ದ ಎಷ್ಟಾಗುತ್ತೆ, 22 ಸೆಂಟಿಮೀಟರ್ ಬರುತ್ತೆ. 18ನೇ ಪ್ರಶ್ನೆ. ಒಂದು ವೃತ್ತ ಚತುರ್ಭುಜದ ವಿಸ್ತೀರ್ಣ 77/2 ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ ವೃತ್ತ ಚತುರ್ಥಕ ಅಂತಂದರೆ πr² ಆಗಿರುತ್ತೆ. ಅದು ಈಕ್ವಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, 77/2 ಆಗಿರುತ್ತೆ. ಚತುರ್ಥಕ ಅಂದರೆ ಇನ್ನೂ ಒಂದು ರೀತಿಯಲ್ಲಿ ನಾವು ವಿಚಾರ ಮಾಡೋದಾದರೆ ಥೀಟಾ 90 ಡಿಗ್ರಿ ಇರುತ್ತೆ. ಚತುರ್ಥಕ ಅಂದರೆ ಥೀಟಾ 90 ಡಿಗ್ರಿ ಇರುತ್ತೆ. θ/360 ಇಂಟು 5r² = 77/2 ಹಾಕ್ಕೊಂಡು ಕೂಡ ನಾವು ಮಾಡ್ಬೋದು. ಇಲ್ಲ ನೇರವಾಗಿ ಚತುರ್ಥಕ ಅಂತಂದರೆ ವೃತ್ತದ 1/4 ಭಾಗ 5r²/4 ಹಾಕ್ಕೊಂಡು ಕೂಡ 5r²/4 ಬರೆಯೋಣ. ವೃತ್ತ ಚತುರ್ಥಕದ ವಿಸ್ತೀರ್ಣ = πr²/4 ಎಷ್ಟು ಅಂತ ಕೊಟ್ಟಿದ್ದಾರೆ, 77/2 ಅಂತ ಕೊಟ್ಟಿದ್ದಾರೆ. ಅಂದರೆ ಏನಾಗುತ್ತೆ ಇಲ್ಲಿ, πr² = 77/2 ಇಂಟು ಇದು ಕೆಳಭಾಗಕ್ಕಿರೋದು ಮೇಲ್ಭಾಗ ಬರುತ್ತೆ, ಇಂಟು ಆಗುತ್ತೆ. ಇಲ್ಲಿ ಪೈನ ಬೆಲೆಯನ್ನು ಹಾಕೋಣ. ಎಷ್ಟು, 22/7 ಇಂಟು r² = ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡೋಣ. 2 1 2 2 77 ಇಂಟು 2 ಆಗುತ್ತೆ. ನಂತರ r² = 77 ಇಂಟು 2 77 ಇಂಟು 2 ಇಂಟು ಇದನ್ನು ಬಲಭಾಗಕ್ಕೆ ವರ್ಗಾಯಿಸಿದರೆ ಇಲ್ಲಿ 7 ಇಂಟು ಆಗಿ ಬರುತ್ತೆ, ಇದು ಡಿವೈಡ್ ಆಗಿ ಬರುತ್ತೆ, ಅಂದರೆ 7/22 ಆಗುತ್ತೆ. ಇದು ಬಲಭಾಗಕ್ಕೆ ಹೋದಾಗ ಏನಾಗುತ್ತೆ, 7/22 ಆಗುತ್ತೆ. ಇಲ್ಲಿ 2 1 2 2 11 ಪುನಃ 11 1 11 7 ಆಯಿತು. r² = ಏನು ಬಂತು, 7 ಇಂಟು 7 ಬಂತು. r = ಏನಾಗುತ್ತೆ, ಇಲ್ಲಿ ಸ್ಕ್ವೇರ್ ಹೋಯಿತು ಅಂದರೆ ಈ ಕಡೆ ರೂಟ್ ಬರುತ್ತೆ, ನಿಮಗೆ ಗೊತ್ತಿದೆ. ರೂಟ್
7 ಇಂಟು 7 ಈಕ್ವಲ್ಸ್ ಎಷ್ಟು 7 ಸೆಂಟಿಮೀಟರ್ ಆಯಿತು. ಇಲ್ಲಿ ವೃತ್ತದ ತ್ರಿಜ್ಯ ಎಷ್ಟು ಸಿಕ್ತು ನಿಮಗೆ? 7 ಸೆಂಟಿಮೀಟರ್ ಸಿಕ್ತು. 19ನೇ ಪ್ರಶ್ನೆ, ಒಂದು ವೃತ್ತ ಚತುರ್ಥಕದ ಕಂಸದ ಉದ್ದ 22 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಪುನಃ ಇಲ್ಲಿ ನಮಗೆ ವೃತ್ತ ಚತುರ್ಥಕ ಅಂತ ಬಂದಿರೋದ್ರಿಂದ ಮತ್ತು ಕಂಸದ ಉದ್ದವನ್ನು ಕೇಳಿರೋದ್ರಿಂದ ಇಲ್ಲಿ ವೃತ್ತದ ಸುತ್ತಳತೆ, ವೃತ್ತದ ಪರಿಧಿ 2πr/4 ಆಗುತ್ತೆ. ಇದು ನಾವು ಏನನ್ನು ಕಂಡುಹಿಡಿಬೇಕು? ಆರನ್ನು ಕಂಡುಹಿಡಿಬೇಕು. ಅದಕ್ಕೆ ಬರೆಯೋಣ ವೃತ್ತ ಚತುರ್ಥಕದ ಕಂಸದ ಉದ್ದ. ವೃತ್ತ ಚತುರ್ಥಕದ ಕಂಸದ ಉದ್ದ c/4 ಅಂದರೆ 2πr/4 ಆಯಿತು. 2 1 2 2 πr/2 ಅಂದರೆ ಎಷ್ಟು ಕೊಟ್ಟಿದ್ದಾರೆ? 22 ಅಂತ ಕೊಟ್ಟಿದ್ದಾರೆ. = 22. πr ಏನಾಯಿತು? 22 ಇಂಟು 2 ಆಯಿತು. ಇಲ್ಲಿ ಪೈನ ಬೆಲೆಯನ್ನು ಹಾಕೋಣ. 22/7 ಇಂಟು r = 22 ಇಂಟು 2. ಇಲ್ಲಿ 22 ಹೋಗುತ್ತೆ. r ಏನಾಯಿತು? 2 ಇಂಟು ಈ 7 ಬಲಭಾಗಕ್ಕೆ ಬರುತ್ತೆ. 2 ಇಂಟು 7 ಈಕ್ವಲ್ಸ್ ಎಷ್ಟು ಬಂತು? 14 ಸೆಂಟಿಮೀಟರ್ ಬಂತು. ಇಲ್ಲಿ ಆರ್ ತ್ರಿಜ್ಯ ಎಷ್ಟು ಬಂತು? 14 ಸೆಂಟಿಮೀಟರ್. 20ನೇ ಪ್ರಶ್ನೆ, ಒಂದು ವೃತ್ತದ ವಿಸ್ತೀರ್ಣ ಮತ್ತು ಪರಿಧಿಗಳು ಸಾಂಖ್ಯಿಕವಾಗಿ ಸಮವಾಗಿವೆ. ಹಾಗಾದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ ವೃತ್ತದ ವಿಸ್ತೀರ್ಣ ಮತ್ತು ಪರಿಧಿ ಇವು ಸಾಂಖ್ಯಿಕವಾಗಿ ಸಮವಾಗಿವೆ, ಅಂದರೆ ಅವುಗಳ ಬೆಲೆ ಒಂದೇ ಇದೆ ಅಂತ ಅರ್ಥ. ವೃತ್ತದ ವಿಸ್ತೀರ್ಣ ಏನಲ್ಲಿ? ವೃತ್ತದ ವಿಸ್ತೀರ್ಣ = πr² ಈಕ್ವಲ್ಸ್ ವೃತ್ತದ ಪರಿಧಿ ಸೂತ್ರ 2πr. ಪೈ ಮತ್ತು ಪೈನ ಕ್ಯಾನ್ಸಲ್ ಮಾಡೋಣ. r² r ಇಂಟು r ಅಂತ ಬರೆಯೋಣ. r ಇಂಟು r ಈಕ್ವಲ್ಸ್ 2r. r ಕ್ಯಾನ್ಸಲ್ ಮಾಡಿದರೆ r = 2 ಬರುತ್ತೆ. r = 2 ಮಾನಗಳು. ಯಾವಾಗ ಇದು ವಿಸ್ತೀರ್ಣ ಮತ್ತು ಪರಿಧಿಗಳು ಸಾಂಖ್ಯಿಕವಾಗಿ ಸಮ ಆಗಿದ್ದಾಗ. r = 2 ಇದ್ದರೆ πr² ಏನಾಗುತ್ತೆ? 22/7 ಇಂಟು 2 ಇಂಟು 2 ಆಗುತ್ತೆ. ಇದು ಕೂಡ ಅಷ್ಟೇ 2 ಇಂಟು 22/7 ಇಂಟು 2. ಇಲ್ಲಿ ಎರಡು ಒಂದೇ ಬರುತ್ತೆ ಉತ್ತರ. ಯಾವಾಗ r = 2 ಇದ್ದಾಗ ವಿಸ್ತೀರ್ಣ ಮತ್ತು ಪರಿಧಿಯ ಅಳತೆಗಳು ಒಂದೇ ಬರ್ತವೆ.